ಭೀಮಸೇನ ದೇವರು ಕಾಶಿರಾಜನ ಮಗಳಾದಂಥ ಕಾಳಿದೇವಿಯ ಸ್ವಯಂವರದಲ್ಲಿ ತಾವು ಕೂಡ ಅಲ್ಲಿ ಪ್ರವೇಶ ಮಾಡಿದರು. ಕಾಳಿದೇವಿ ಅಂದರೆ ಸಾಕ್ಷಾತ್ ಭಾರತೀ ದೇವಿಯ ಅವತಾರ. ಆ ಕಾಳಿದೇವಿ ಭೀಮಸೇನ ದೇವರ ಕೊರಳಿಗೆ ಮಾಲೆ ಹಾಕಿದಾಗ ಅಸಹನೆಯಿಂದ ಅಸೂಯೆಯಿಂದ ಎಲ್ಲರೂ ಕೂಡ ವೈಷ್ಣವ ಮತವನ್ನೇ ನಿಂದನೆ ಮಾಡ್ತಾ ಭೀಮಸೇನನ ಮೇಲೆ ಆಕ್ರಮಣ ಮಾಡ್ತಾರೆ. ಆಗ ವೀರ ವೈಷ್ಣವರಾದಂಥ ಭೀಮಸೇನ ದೇವರು ವೇದ ಪ್ರಾಮಾಣ್ಯವನ್ನು ಸಮರ್ಥನೆ ಮಾಡಿ ವೇದ ಪ್ರತಿಪಾದ್ಯನಾಗಿರತಕ್ಕಂಥ ವಿಷ್ಣುವಿನ ಸರ್ವೋತ್ತಮತ್ವವನ್ನ ತಾವು ಶಾಸ್ತ್ರದ ಮೂಲಕ ಯುಕ್ತಿಯ ಮೂಲಕ ಸ್ಥಾಪನೆ ಮಾಡಿ ಅದನ್ನು ಪ್ರತ್ಯಕ್ಷ ನೋಡೋದಾದ್ರೆ ತೋರಿಸ್ತೇನೆ ಅಂತ ಹೇಳಿ ತಮ್ಮ ಬಾಹುಬಲವನ್ನು ತೋರಿಸಿದರು. ವಿಷ್ಣು ಭಕ್ತನಾಗಿರತಕ್ಕಂಥ ತಮ್ಮ ಬಾಹುಬಲವನ್ನು ತೋರಿಸಿಬಿಟ್ರೆ ಆವಾಗ ತನ್ನ ಸ್ವಾಮಿಯಾಗಿರತಕ್ಕಂಥ ವಿಷ್ಣುವಿನ ಬಲ ಎಷ್ಟು ಅಂತ ಅನ್ನೋದು ಎಲ್ರಿಗೂ ಮನವರಿಕೆ ಆಗ್ತದೆ. ವಿಷ್ಣುವಿನ ನಾಮಕೀರ್ತನೆ ಮಾಡಿಕೊಂಡು ಅವನ ಅನುಗ್ರಹ ಪಡೆದಂತಹ ದಾಸನೊಬ್ಬ ವಿಷ್ಣು ದಾಸ ಅಂತ ಹೇಳ್ಕೊಳ್ತಕ್ಕಂಥ ಈ ಭೀಮ ಇಷ್ಟು ಬಲಶಾಲಿಯಾಗಿದ್ದಾನೆ ಅಂತಂದ ಮೇಲೆ ಈ ದಾಸನ ಈಶ ಎಷ್ಟು ಬಲಶಾಲಿಯಾಗಿರ್ಲಿಕ್ಕಿಲ್ಲ ಅಂತ ಕೈಮುತ್ತೆ ನ್ಯಾಯದಿಂದ ಹರಿಸರ್ವೋತ್ತಮತ್ತು ಸಿದ್ಧ ಆಗ್ತದೆ ಅಂತ ಹೇಳಿ ತಾನು ವಿಷ್ಣು ದಾಸ ಅಂತ ಹೇಳಿಕೊಂಡು ತನ್ನ ಬಾಹುಬಲ ಪ್ರದರ್ಶನ ಮಾಡಿದ್ದಾನೆ. ಪ್ರದರ್ಶನ ಮಾಡಿದ್ದನ್ನು ಉಲ್ಲೇಖ ಮಾಡಿದ ಭೀಮ ಎಲ್ಲೆಲ್ಲಿ ಯಾವ್ಯಾವ ರೀತಿ ನಾನು ಬಲ ಪ್ರದರ್ಶನ ಮಾಡಿದ್ದೇನೆ ಅನ್ನೋದನ್ನು ಉಲ್ಲೇಖ ಮಾಡಿದ. ಆದರೂ ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ಲ ಅಂತ ಆದರೆ ಈಗ ಬೇಕಾದ್ರೆ ಪ್ರತ್ಯಕ್ಷವಾಗಿ ನನ್ನ ಹತ್ರ ಯುದ್ಧಕ್ಕೆ ಬಂದು ನನ್ನ ಬಲ ಸಾಮರ್ಥ್ಯ ಎಷ್ಟು ಅಂತ ಅನ್ನೋದನ್ನ ನೀವು ಅನುಭವ ಮಾಡಿಕೊಳ್ಳಬಹುದು ಅಂತ ಪಂಥಾಹ್ವಾನ ಕೊಟ್ಟಾಗ ಎಲ್ಲ ರಾಜರು ಕೂಡ ಬಂದರು, ಆಕ್ರಮಣ ಮಾಡಿದರು ಬಾಹು ಯುದ್ಧಕ್ಕೆ. ಅವರನ್ನೆಲ್ಲ ಸೋಲಿಸಿ ಜರಾಸಂಧ ಬಂದಾಗ ಜರಾಸಂಧನನ್ನು ಕೂಡ ಕೆಡವಿ ಅವನನ್ನು ಪರಾಜಯಗೊಳಿಸಿ ಭೀಮಸೇನ ದೇವರು ಆ ಜರಾಸಂಧನನ್ನ ಬರೀ ಸೋಲಿಸಿದ್ದಷ್ಟೇ ಅಲ್ಲ, ರಾಕ್ಷಿಪದ್ ವಿಷ್ಣು ಪದ್ಯಾಂ ವಿಷ್ಣುವಿನ ಪಾದೋದಕ ಅಂತ ಹೇಳಿ ಯಾವ ಗಂಗೆಯನ್ನ ಜರಾಸಂಧ ತಿರಸ್ಕಾರ ಮಾಡಿದ್ದ. ಗಂಗಾ ನದಿಯಲ್ಲಿ ಎಂದೂ ಕೂಡ ಮಿಂದವನಲ್ಲ ಅವನು. ಯಾಕೆ ಅಂದ್ರೆ ಅದು ವಿಷ್ಣು ಪಾದೋದಕ. ತ್ರಿವಿಕ್ರಮ ದೇವರ ಪಾದ ತೊಳೆದ ನೀರು ಗಂಗಾ ನದಿ, ಅದರಲ್ಲಿ ತಾನು ಸ್ನಾನ ಮಾಡಬಾರದು, ತಾನು ವಿಷ್ಣು ದ್ವೇಷಿ, ವಿಷ್ಣು ಪಾದೋದಕ ಶಿರಸಾಧಾರಣೆ ಮಾಡಿದ್ರೆ ಹೇಗೆ ಅಂತ ತಿರಸ್ಕಾರ ಮಾಡ್ತಾ ಇದ್ದ. ಅಂಥ ಜರಾಸಂಧನನ್ನ ನದಿಯಲ್ಲೇ ಮುಳುಗಿಸಿ ಅವನ ಮೇಲೆ ಪ್ರತೀಕಾರ ಮಾಡಿದ್ದಾರೆ. ಬಹಳ ನಾಚಿಕೆ ಆಯಿತು ಜರಾಸಂಧನಿಗೆ. ಎಲ್ಲರ ಹತ್ರವೂ ಕೂಡ ದುರಹಂಕಾರದಿಂದ ತನ್ನ ದರ್ಪ ಹೇಳ್ಕೊಳ್ತಾ ಇದ್ದ. ಅದು ವಿಷ್ಣು ಪಾದೋದಕ, ನಾನು ಇದುವರೆಗೆ ಅದನ್ನು ದರ್ಶನ ಮಾಡಿದವನಲ್ಲ, ಸ್ಪರ್ಶನ ಮಾಡಿದವನಲ್ಲ, ಮಜ್ಜನ ಮಾಡಿದವನಲ್ಲ ಅಂತ. ಅಂಥದ್ದು ಅಮಜ್ಜಯಜ್ಜರಾಸಂಧಂ ಬಲಾತ್ತಂ ಜಾಹ್ನವೀ ಜಲೆ ಹೋಗಿ ಬಲಾತ್ಕಾರ ಮಾಡಿ ಭೀಮಸೇನ ದೇವರು ಜುಟ್ಟು ಹಿಡಿದು ಮುಳುಗಿಸಿದಾಗ ಸವ್ರೀಡಿತ ಪ್ರಯಯೋ ಮಾಗಧಾಂಶ್ಚ ಭೂಪೈ ಸಮೇತೋ ಭೀಮಸೇನೋ ರಥಂ ಸ್ವಂ ಆರುಷ್ಯ ಕಾಶೀಶ್ವರ ಪೂಜಿತಶ್ಚ ಯಯೌ ಕಾಲ್ಯಾ ಶಕ್ರಸನಾಮಕಂ ಪುರಂ. ನಾಚಿಕೆಯಾಗಿ ಮಗಧ ದೇಶಕ್ಕೆ ಹೋಗಿಬಿಟ್ಟ. ಅನಂತರ ಭೀಮಸೇನ ದೇವರು ಆ ಕಾಶಿರಾಜನಿಂದ ಸತ್ಕಾರ ಮಾಡಿಸಿಕೊಂಡು ಕಾಳಿದೇವಿಯಿಂದ ಸಹಿತರಾಗಿ ಇಂದ್ರಪ್ರಸ್ಥಕ್ಕೆ ಹೋಗಿದ್ದಾರೆ. ಕಾಳಿದೇವಿಯಲ್ಲಿ ಭೀಮಸೇನಿಗೆ ಒಬ್ಬ ಮಗ ಹುಟ್ಟಿದ್ದಾನೆ, ಶರ್ವತ್ರಾತ ಅಂತ ಆ ಮಗನ ಹೆಸರು. ಭೀಮನ ಮಗನ ಹೆಸರು ಶರ್ವತ್ರಾತ. ದ್ರೌಪದಿ ದೇವಿಯಲ್ಲೂ ಕೂಡ ಮಕ್ಕಳಾಗ್ತಾರೆ. 5 ಜನರಿಗೆ ಧರ್ಮ, ಭೀಮ, ಅರ್ಜುನ, ನಕುಲ, ಸಹದೇವ ಎಲ್ರಿಗೂ ಕೂಡ ದ್ರೌಪದಿ ದೇವಿಯಲ್ಲಿ ಒಬ್ಬೊಬ್ಬ ಮಗ ಹುಟ್ಟಿದ್ದಾನೆ. ಅವರ ಉಲ್ಲೇಖ ಮುಂದೆ ಮಾಡ್ತಾರೆ. ಅವರನ್ನೇ ಉಪಪಾಂಡವರು ಅಂತ ಕರಿತಾ ಇದ್ರು. ಭೀಮನಿಗೆ ಕಾಳಿದೇವಿಯಲ್ಲಿ ಶರ್ವತ್ರಾತ ಅನ್ನುವಂಥ ಮಗ ಹುಟ್ಟಿದ್ದಾನೆ. ಭೀಮನ ಮಗ ಶರ್ವತ್ರಾತ ಮೂಲ ರೂಪದಲ್ಲಿ ಅವನು ಸಮಾನ ನಾಮಕ ವಾಯು. ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಅನ್ನುವಲ್ಲಿ ಸಮಾನ ಎಂಬಂಥ ವಾಯು ಏನಿದ್ದಾನೆ, ಆ ಸಮಾನ ನಾಮಕ ವಾಯುವೇ ಶರ್ವತ್ರಾತ ಅನ್ನೋ ಹೆಸರಿನಿಂದ ಕಾಳಿದೇವಿಗೆ ಮಗನಾಗಿ, ಭೀಮನಿಗೆ ಮಗನಾಗಿ ಜನಿಸಿದ್ದಾನೆ. ಶರ್ವತ್ರಾತಂ ನಾಮ್ನಾ ಜನಯತ್ ಪುರಾಯಃ ಸಮಾನ ವಾಯುರ್ಬಲ ವೀರ್ಯಯುಕ್ತ. ಹೀಗೆ ಭೀಮಸೇನ ದೇವರಿಗೆ ಶರ್ವತ್ರಾತ ಅನ್ನೋ ಮಗ ಹುಟ್ಟಿ ಆಯಿತು. ಆಮೇಲೆ ಕೃಷ್ಣ ದ್ವಾರಕಾಪಟ್ಟಣಕ್ಕೆ ಹೋಗಿದ್ದಾನೆ. ದ್ವಾರಕಾಪಟ್ಟಣಕ್ಕೆ ಹೋದವನು ಅಂದ್ರೆ ಕಾಳಿ ಸ್ವಯಂವರ, ಅದರಲ್ಲಿ ಭೀಮ ಪಾಲ್ಗೊಂಡು ಬಂದ ಮೇಲೆ ಹೋಗಿದ್ದಾನೆ. ಕೃಷ್ಣ ದ್ವಾರಕೆಗೆ ಹೋಗಿ ಅಲ್ಲಿ
ಸತ್ರಾಜಿತ ರಾಜನನ್ನ, ಸತ್ಯಭಾಮೆ ತಂದೆ ಸತ್ರಾಜಿತ ರಾಜನನ್ನ ಯಾರು ಕೊಲೆ ಮಾಡಿದ್ದಾರೆ ಅಂತ ಅದರ ವಿಚಾರಣೆಯಲ್ಲಿ ತೊಡಗಿ ಅವರಿಗೇನು ಕೊಡಬೇಕಾದ ಶಿಕ್ಷೆಯನ್ನೆಲ್ಲ ಕೊಟ್ಟ. ಸತ್ರಾಜಿತ ರಾಜನ ಕೊಲೆ ಆದದ್ದು ಶಮಂತಕ ಮಣಿ ನಿಮಿತ್ತದಿಂದ. ಸತ್ರಾಜಿತ ರಾಜನ ಹತ್ರ ಒಂದು ಶಮಂತಕ ಮಣಿ ಇತ್ತು. ಆ ಶಮಂತಕ ಮಣಿಯನ್ನ ಸತ್ರಾಜಿತ ಕೃಷ್ಣನಿಗೆ ಕೊಟ್ಟ. ಸತ್ಯಭಾಮೆಯನ್ನ ವಿವಾಹ ಮಾಡಿಕೊಡುವಾಗ ಕೃಷ್ಣನಿಗೆ ಕೊಟ್ಟಿದ್ದ. ಕೃಷ್ಣ ಅದನ್ನ ಸತ್ರಾಜಿತ ರಾಜನ ಬಳಿಯೇ ಇಟ್ಟಿದ್ದ. ನನಗೇನು ಬೇಡ ಈ ಮಣಿ, ನೀನೇ ಇಟ್ಟುಕೋ ಅಂತ ಕೊಟ್ಟಿದ್ದ. ಸತ್ರಾಜ ಅವನ ಹತ್ರ ಇದ್ದಂತಹ ಶಮಂತಕ ಮಣಿಯನ್ನ ಶತಧನ್ವ ಅಪಹಾರ ಮಾಡಿದ. ಶತಧನ್ವ ಅದನ್ನು ಕದಿಲಿಕ್ಕೆ ಕಾರಣ ಅಕ್ರೂರ ಮತ್ತು ಕೃತವರ್ಮ ಇಬ್ರು ಸೇರಿ ಶತಧನ್ವನನ್ನ ಹುರಿದುಂಬಿಸಿಬಿಟ್ರು. ಸತ್ರಾಜಿತ ರಾಜ ಯಾವತ್ತೋ ಒಮ್ಮೆ ಅಕ್ರೂರನಿಗೆ ಅಂದಿದ್ದಂತೆ, ನನಗೊಬ್ಬ ಮಗಳಿದ್ದಾಳೆ, ನಿಂದು ಗೋತ್ರ ಯಾವುದು ಅಂತ ವಿಚಾರಿಸಿದ್ನಂತೆ. ಅಷ್ಟಕ್ಕೆ ಅಕ್ರೂರ ಅಂದ್ಕೊಂಡ್ಬಿಟ್ಟ, ಸತ್ಯಭಾಮೆಯನ್ನ ನನಗೇ ಕೊಟ್ಟು ಮದುವೆ ಮಾಡ್ತಾನೆ ಅಂತ ಅಂದ್ಕೊಂಡೆ. ಗೋತ್ರ ಕೇಳಿದ್ದಕ್ಕೆ ಅವನಿಗೆ ಸತ್ಯಭಾಮೆ ಸಿಗ್ತಾಳೆ ಅನ್ನೋದಕ್ಕಿಂತ ಶಮಂತಕ ಮಣಿನೂ ಕೂಡ ಜೊತೆಗೆ ಸಿಗ್ತದೆ. ಸತ್ಯಭಾಮೆಯನ್ನೂ ಕೊಡ್ತಾನೆ, ಜೊತೆಗೆ ಉಡುಗೊರೆಯಾಗಿ ವರದಕ್ಷಿಣೆ ರೂಪದಲ್ಲಿ ಶಮಂತಕ ಮಣಿನೂ ಸಿಗ್ತದೆ ಅಂತ ಅಕ್ರೂರ ಅಂದ್ಕೊಂಡಿದ್ದು. ಈ ಕನ್ಯಾ ಪಿತೃಗಳು ಸುಮ್ಮನಿರೋದಿಲ್ಲ, 4-5 ಮಂದಿನ ಗೋತ್ರ ಕೇಳಿಟ್ಟಿರ್ತಾರೆ, ಯಾವ್ದು ಸೆಟ್ ಆಗ್ತದೋ ಒಬ್ರಿಗೆ ಕೊಟ್ಬಿಡೋಣ ಅಂತ. ಈ ಸತ್ರಾಜಿತ ರಾಜ ಅಕ್ರೂರನನ್ನು ಕೇಳಿದ ಹಾಗೆ ಕೃತವರ್ಮನನ್ನು ಕೇಳಿಟ್ಟಿದ್ದ. ಕೃತವರ್ಮನನ್ನು ಕೇಳಿದಂತೆ ಶತಧನ್ವನನ್ನು ಕೇಳಿದ್ದ. ಆ 3 ಮಂದಿ ಅಂದ್ಕೊಂಡಿದ್ರು ನಮಗೇನಾದ್ರೂ ಸತ್ಯಭಾಮೆ ದಕ್ಕಬಹುದು ಅಂತ ಅಂದ್ಕೊಂಡಿದ್ರು. ಆದ್ರೆ ಸತ್ಯಭಾಮೆ ಸಾಕ್ಷಾತ್ ಭೂದೇವಿ ಅವತಾರ. ಶ್ರೀ ಭೂ ದುರ್ಗಾ ಅಂತ ಲಕ್ಷ್ಮೀದೇವಿ 3 ರೂಪದಿಂದ ಪರಮಾತ್ಮನ ಸೇವೆ ಮಾಡ್ತಾಳೆ. ಸಾಕ್ಷಾತ್ ಶ್ರೀದೇವಿ ಅವಳೇ ರುಕ್ಮಿಣಿ ದೇವಿ, ಭೂದೇವಿನೇ ಸತ್ಯಭಾಮೆ, ದುರ್ಗಾದೇವಿ ಕೃಷ್ಣನ ತಂಗಿ ದುರ್ಗೆಯಾಗಿ ಅವತಾರ ಮಾಡಿದ್ರು. ಅವಳು ಮದುವೆ ಮಾಡಿಕೊಳ್ಳಿಲ್ಲ, ಕನ್ಯಾಕುಮಾರಿಯಾಗಿ ಉಳಿದವಳು ಅವಳು. ಹೀಗೆ ಶ್ರೀ ಭೂ ದುರ್ಗಾ 3 ರೂಪವೂ ಅವತಾರ ಮಾಡಿತು. ಶ್ರೀದೇವಿ ರುಕ್ಮಿಣಿ, ಭೂದೇವಿ ಸತ್ಯಭಾಮ, ದುರ್ಗೆ ಕೃಷ್ಣನ ತಂಗಿಯಾಗಿ ಬಿಟ್ಲು. ಅವಳು ಕನ್ಯಾಕುಮಾರಿಯಾಗಿ ಉಳಿದು. ಯಾಕೆಂದ್ರೆ ಕೃಷ್ಣನ ತಂಗಿ ಆದ್ಮೇಲೆ ಯಾರನ್ನ ಮದುವೆ ಮಾಡ್ಕೊಳ್ಳು? ಕೃಷ್ಣನ ಮದುವೆ ಮಾಡ್ಕೊಳ್ಳೋ ಹಾಗಿಲ್ಲ, ಪರಮಾತ್ಮನ ಮದುವೆ ಮಾಡ್ಕೊಳ್ಳೋ, ಪರಮಾತ್ಮನ ಬಿಟ್ಟು ಮತ್ತೊಬ್ಬರನ್ನ ಮದುವೆ ಮಾಡ್ಕೊಳ್ಳೋದಿಲ್ಲ. ಹೀಗಾಗಿ ಕನ್ಯಾಕುಮಾರಿಯಾಗಿ ಉಳಿದವಳು ಅವಳೆ. ಈ ಸತ್ಯಭಾಮೆ ಭೂದೇವಿ ಅವತಾರ ಆದ್ರಿಂದ ಯಾರನ್ನೂ ಮದುವೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಕೊನೆಗೆ ಸತ್ರಾಜಿತ ರಾಜ ಕೃಷ್ಣನಿಗೆ ಕೊಟ್ಟು ಮದುವೆ ಮಾಡಿಕೊಂಡ. ಈ ನಿಮಿತ್ತದಿಂದ ಅವರು 3 ಜನ ಒಟ್ಟಾಗಿ ಬಿಟ್ರು. ಶತಧನ್ವ, ಕೃತವರ್ಮ ಮತ್ತು ಅಕ್ರೂರ ಒಟ್ಟಾಗಿ. ಅಕ್ರೂರ್ನಿಗೂ ಕೂಡ ಕಲ್ಯಾವೇಶ ಆಯ್ತು. ಎಂಥ ಭಕ್ತ ಅಕ್ರೂರ ಕೃಷ್ಣನಿಗೆ. ಆದ್ರೂ ಕದಾಚಿತ್ ಕಲ್ಯಾವೇಶ ಆಗ್ತದೆ ಅನ್ನೋದಕ್ಕೆ ಇದೇ ನಿದರ್ಶನ ಕೊಡ್ತಾರೆ ಆಚಾರ್ಯ. ಕಲ್ಯಾವೇಶಕ್ಕೊಳಗಾಗಿ ಶತಧನ್ವನನ್ನ ಹುರಿದುಂಬಿಸಿಬಿಟ್ರು. ನೀನು ಹೋಗಿ ಆ ಸತ್ರಾಜಿತ ರಾಜನನ್ನ ವಧೆ ಮಾಡಿ ಶಮಂತಕ ಮಣಿ ಕದ್ಕೊಂಡು ಬಂದುಬಿಡು ಅಂತ. ಹೀಗಾಗಿ ಶತಧನ್ವ ಸತ್ರಾಜಿತನನ್ನ ವಧೆ ಮಾಡಿದ್ದ. ಅದಕ್ಕಾಗಿ ಶ್ರೀಕೃಷ್ಣ ಶತಧನ್ವನನ್ನ ತಾನು ವಧೆ ಮಾಡಿ ಮುಂದೆ ಆ ಶಮಂತಕ ಮಣಿ ಅಕ್ರೂರ್ನ ಹತ್ರ ಬಚ್ಚಿಟ್ಟು ಹೋಗಿದ್ದ ಶತಧನ್ವ. ಅದನ್ನೆಲ್ಲ ಇಸ್ಕೊಂಡ ದ್ವಾರಕಾಪಟ್ಟಣಕ್ಕೆ ಹೋಗಿ ಸತ್ರಾಜಿತ ರಾಜನಿಗೆ ಏನೇನು ಮಾಡಬೇಕಿತ್ತೋ ಮುಂದಿನ ಕರ್ಮಗಳನ್ನೆಲ್ಲ ಮಾಡಿ ಶತಧನ್ವನ ವಧೆ ಇದನ್ನೆಲ್ಲ ಮಾಡಿದ. ಆ ಶಮಂತಕ ಮಣಿ ಮಾತ್ರ ಶತಧನ್ವನ ವಧೆ ಮಾಡಿದ್ರೂ ಕೂಡ ಶಮಂತಕ ಮಣಿ ಸಿಗಲಿಲ್ಲ. ಯಾಕೆ ಅಂದ್ರೆ ಶತಧನ್ವ ಸತ್ರಾಜಿತ ರಾಜನನ್ನು ಕೊಲೆ ಮಾಡಿದ್ದ, ಮಣಿಯನ್ನು ಕದ್ದಿದ್ದ. ಆದ್ರೆ ಕೃಷ್ಣ ತನ್ನ ಹತ್ರ ಹುಡುಕ್ಲಿಕ್ಕೆ ಬರ್ತಾನೆ ಅಂತಾದಾಗ ಶತಧನ್ವ ಆ ಮಣಿಯನ್ನ ಗುಟ್ಟಾಗಿ ಅಕ್ರೂರ್ನ ಹತ್ರ ತಂದು ಬಚ್ಚಿಟ್ಟು ಹೋಗಿದ್ನಂತೆ. ಕೃಷ್ಣ ನನ್ನ ಹತ್ರ ಜಪ್ತಿ ಮಾಡ್ಲಿಕ್ಕೆ ಬರ್ತಾನೆ, ನಾನು ಹೇಗಾದ್ರೂ ಮಾಡ್ಕೋತೀನಿ, ಮಣಿ ಮಾತ್ರ ನೀನು ಬಚ್ಚಿಟ್ಟುಕೋ ಅಂತ. ಅಕ್ರೂರ ಶಮಂತಕ ಮಣಿಯನ್ನು ಬಚ್ಚಿಟ್ಟುಕೊಂಡಿದ್ದಂತೆ ಕೃಷ್ಣನಿಗೆ ವಂಚನೆ ಮಾಡಿ. ಈ ಕಡೆ ಶತಧನ್ವನ ವಧೆ ಆಯ್ತು. ಅಲ್ಲಿ ಹುಡುಕಿದ, ವಸ್ತ್ರ ಎಲ್ಲ ಹುಡುಕಿದನಂತೆ, ಮನೆ ಹುಡುಕಿದ, ಎಲ್ಲಿ ಹುಡುಕಿದ್ರು ಶಮಂತಕ ಮಣಿ ಸಿಗಲಿಲ್ಲ. ಆದ್ರೆ ಅದು ಇದ್ದದ್ದು ಅಕ್ರೂರ್ನ ಹತ್ರ. ಇಲ್ಲಿ ಹುಡುಕಿದ್ರು ಸಿಕ್ತಿತ್ತೋ ಏನೋ. ಆದ್ರೆ ಅಕ್ರೂರ ಹೆದರಿಬಿಟ್ಟ. ಯಾಕೆಂದ್ರೆ ಶಮಂತಕ ಮಣಿ ಇದೆ, ಎಲ್ಲಿಯಾದ್ರೂ ಕೃಷ್ಣ ಜಪ್ತಿ ಮಾಡ್ಲಿಕ್ಕೆ ಬರ್ತಾನೆ ಅಂತ ಹೇಳಿ ಅವನು ದ್ವಾರಕೆ ಬಿಟ್ಟು ಊರು ಬಿಟ್ಟು ಕಾಶಿಗೆ ಹೋಗ್ಬಿಟ್ಟಂತ. ಯಾಕೆಂದ್ರೆ ಆ ಶಮಂತಕ ಮಣಿ ಇದ್ದಲ್ಲಿ ದಿನಕ್ಕೆ ಇಷ್ಟಿಷ್ಟು 8 ಭಾರ, 1 ಭಾರ ಅಂದ್ರೆ 24 ತೊಲ, 8 ಭಾರ ಸುವರ್ಣ ಸೃಷ್ಟಿ ಆಗ್ತಿತ್ತಂತೆ. ಅಕ್ರೂರ್ನ ಮನೆಯಲ್ಲಿ ಅಷ್ಟಷ್ಟು ಸುವರ್ಣ ರತ್ನ ಮುತ್ತು ಎಲ್ಲ ಸೃಷ್ಟಿ ಆದ್ರೆ ಎಲ್ಲಿಂದ ಬಂತು ಅಂತ ಕೇಳಿದ್ರೆ ಏನು ಉತ್ತರ ಕೊಡೋದು? ಹಣ ಬಂದಾಗ ಬಹಳ ಕಷ್ಟ. ಅದು ಜಾಸ್ತಿ ಬಂದ್ರೂ ಕಷ್ಟ, ಬರ್ದಿದ್ರು ಕಷ್ಟ. ಬಂತು ಅಂದ್ರೆ ಎಲ್ಲಿಂದ ಬಂತು ಅಂತ ಯಾರಾದ್ರೂ ಕೇಳಿದ್ರೆ, ಅದಕ್ಕೆ ಅಕ್ರೂರ ಏನ್ ಮಾಡಿದ, ಆ ಶಮಂತಕ ಮಣಿ ತಗೊಂಡು ಇಲ್ಲಿದ್ರೆ ಫಜೀತಿ ಅಂತ ಕಾಶಿಗೆ ಹೋಗಿಬಿಟ್ಟ. ಅಲ್ಲಿ ಹೋದ್ರೂ ಅದು ದುಡ್ಡು ಸೃಷ್ಟಿ ಮಾಡೋದೇ, ಅದು ಅಲ್ಲಿ ಹೋದ್ರೂ ಬೇಕಾದಷ್ಟು ದುಡ್ಡು ಬರ್ತಿತ್ತು. ಅದಕ್ಕೆ ಸಾಕಷ್ಟು ಯಜ್ಞಗಳನ್ನ ಮಾಡ್ಲಿಕ್ಕೆ ಶುರು ಮಾಡಿದ್ನಂತೆ.
ಅಕ್ರೂರ ಯಜ್ಞ ಅಂತ ಪ್ರಸಿದ್ಧಿ ಆಯ್ತಲ್ಲಿ. 5 ವರ್ಷ ಅವನು ಕಾಶಿಯಲ್ಲಿದ್ದ. ಅಕ್ರೂರ ಕಾಶಿಗೆ ಹೋಗಿ ಬರೇ ಯಜ್ಞ ಮಾಡಿಕೊಂಡು ಆ ಹಣ ಸದ್ವಿನಿಯೋಗ ಮಾಡ್ತಾ ಅಲ್ಲಿ ಕೂತ್ಬಿಟ್ಟ. ಈ ಕಡೆ ಬಲರಾಮ ಬಂದು ಕೃಷ್ಣನ ಕೇಳಿದ್ನಂತೆ, ಶತಧನ್ವನನ್ನ ಕೊಂದು ಹುಡುಕಿದೆಲ್ಲ ಶಮಂತಕ ಮಣಿ ಎಲ್ಲಿದೆ ಅಂತ ಕೇಳಿದ. ಬಲರಾಮನ ಹತ್ರ ಕೃಷ್ಣ ಹೇಳಿದ, ಶತಧನ್ವನನ್ನು ಹುಡುಕಿದ್ದ ಹೌದು, ಶಮಂತಕ ಮಣಿ ಮಾತ್ರ ಸಿಗಲಿಲ್ಲ, ಎಲ್ಲಿ ಬಚ್ಚಿಟ್ಟಿದಾನೋ ಏನೋ ಅಂತ ಇವನು ಕೃಷ್ಣ ಅಂದ್ಬಿಟ್ಟು. ಬಲರಾಮನಿಗೆ ಕೃಷ್ಣನ ಮೇಲೆ ಇವನ ಮೇಲೆ ಸಿಟ್ಟು ಬಂತು. ಬಲರಾಮನಿಗೆ ಆವಾಗ ಕಲ್ಯಾವೇಶ ಆಯ್ತು. ಅಕ್ರೂರ ಶಮಂತಕ ಮಣಿ ಬಚ್ಚಿಟ್ಟುಕೊಂಡಿದ್ದರಿಂದ ಅವನಿಗೆ ಕಲ್ಯಾವೇಶ ಆಗಿತ್ತು. ಬಲರಾಮನಿಗೆ ಕಲ್ಯಾವೇಶ ಆಗಿ ಕೃಷ್ಣನ ಮೇಲೆ ಸಿಟ್ಟಾದ್ನಂತೆ. ಶತಧನ್ವನನ್ನು ಕೊಂದಿದ್ದಿ, ಮಣಿ ಸಿಗಲಿಲ್ಲ ಅಂದ್ರೆ ಅರ್ಥ ಏನು? ನನಗ್ ಕೊಡ್ಬೇಕಾಗ್ತದೆ ಅಂತ ನೀನು ಸುಳ್ಳು ಹೇಳ್ತಿದ್ದಿ ಅಂತ ಕೃಷ್ಣನ ಬೈದು, ನಿನ್ನ ಸಹವಾಸ ಬೇಡ ನನಗೆ ಅಂತ ಬಲರಾಮ ಕೃಷ್ಣನ್ ಬಿಟ್ಟು ದ್ವಾರಕೆ ಬಿಟ್ಟು ಮಿಥಿಲಾಪಟ್ಟಣಕ್ಕೆ ಹೋಗಿ ಸೇರ್ಕೊಂಡಂತೆ. 5 ವರ್ಷ ಕೃಷ್ಣನ ಹತ್ರ ಮಾತಾಡ್ಲಿಲ್ಲ. ಇಂಥ ಜಗಳಾಡಿದ ಬಲರಾಮ 5 ವರ್ಷ ಕೃಷ್ಣನ ಹತ್ರ ಮಾತು ಬಿಟ್ಟ. ಇದು ಶಮಂತಕ ಮಣಿ ನನಗ್ ಕೊಡ್ಲಿಲ್ಲ ನೀನು ಅಂತ ಸಿಟ್ಟಾಗಿ ಮಿಥಿಲಾಪಟ್ಟಣಕ್ಕೆ ಹೋದ್ನಂತೆ. ಇದೇ ನೋಡಿ, ಯಾವಾಗ ಬಲರಾಮ ಕೃಷ್ಣನ್ ಬಿಟ್ಟು ಕೃಷ್ಣನ ಮೇಲೆ ಸುಳ್ಳೆ ತಪ್ಪಾಗಿ ತಿಳ್ಕೊಂಡು ಇವನನ್ನು ಬೈದು ಬಿಟ್ಟು ದ್ವಾರಕೆ ಬಿಟ್ಟು ಮಿಥಿಲಾಪಟ್ಟಣಕ್ಕೆ ಹೋದ, ದುರ್ಯೋಧನ ಅಲ್ಲಿ ಹೋಗಿ ಸೇರ್ಕೊಂಡಂತೆ. ಮತ್ತೆ ಕೃಷ್ಣನ್ ಬಿಟ್ಟು ಹೋದ ಮೇಲೆಲ್ಲ ದುರ್ಯೋಧನನೇ ಬರೋದು ಅಂತ ಅರ್ಥ. ಯಾರು ಕೃಷ್ಣನ ಬಿಡ್ತಾರೆ ಅವರ ಹತ್ರ ಬರೋದು ಕಲಿ. ಮೊದಲು ಕಲಿ ಕಾಯ್ತಿರ್ತಾನೆ, ಯಾರು ದೇವರನ್ನು ಬಿಡ್ತಾರೆ ನೋಡೋಣ ಅಂತ ಕಾಯ್ತಿರ್ತಾನೆ, ಬಿಟ್ಟು ಕೂಡಲೇ ಕಲಿ ಬರ್ತಾನಂತ. ದುರ್ಯೋಧನ ಹೋಗಿ ವಿದೇಹ ರಾಜ, ಮಿಥಿಲಾಪಟ್ಟಣ ಅಂದ್ರೆ ವಿದೇಹ ದೇಶ ಅಂತ ಅಂತಾರೆ, ಆ ವಿದೇಹ ದೇಶಕ್ಕೆ ಹೋಗಿ ಬಲರಾಮನ ಹತ್ರ ದುರ್ಯೋಧನ ಸೇರ್ಕೊಂಡಂತೆ ಶಿಷ್ಯನಾಗಿ. ನಾನು ಗದಾವಿದ್ಯೆ ಅಭ್ಯಾಸ ಮಾಡ್ತೀನಿ ಅಂತ ಸೇರ್ಕೊಂಡ. ಗದಾವಿದ್ಯೆ ಅಭ್ಯಾಸ ಮಾಡುವ ಉದ್ದೇಶ ಏನು ಅಂತಂದ್ರೆ, ಮಾಡಿದ ಒಂದಿಷ್ಟು ವರ್ಷ ಗದಾವಿದ್ಯೆ ಎಲ್ಲ ಅಭ್ಯಾಸ ಮಾಡಿದವ್ರು ಯಾವಾಗಲೂ ಗುರುಗಳಿಗೆ ಗುರುದಕ್ಷಿಣೆ ಅಂತ ಕೊಡ್ಬೇಕಲ್ಲ. ಇವನೇನ್ ಮಾಡಿದ ದುರ್ಯೋಧನ ಅಂತಂದ್ರೆ, ಆ ಬಲರಾಮನಿಗೆ ಗುರುದಕ್ಷಿಣೆ ಕೊಡೋದ್ರ ಬದಲು ಗದಾವಿದ್ಯೆ ಎಲ್ಲ ಅಭ್ಯಾಸ ಮಾಡಿ ಬಲರಾಮನ ಹತ್ರನೇ ಹೇಳಿದ್ನಂತೆ, ನಾನಿಷ್ಟು ದಿವಸ ನಿನ್ನ ಹತ್ರ ಇದ್ದು ಅಧ್ಯಯನ ಮಾಡಿದ್ದಕ್ಕೆ ನನಗೇನಾದ್ರೂ ಕೊಡ್ಬೇಕಲ್ಲ ನೀನು ಅಂತಾನಂತ. ಇದೆಂಥ ಸಂಸ್ಕೃತಿ ನೋಡ್ರಿ ದುರ್ಯೋಧನ ಅಂತ. ಏನ್ ಕೊಡ್ಲಿ ಅಂತ ಕೇಳಿದ ಅವನು. ಏನ್ ಬೇಕು ಹೇಳಿ, ನಿಂಗೆ ಏನ್ ಕೊಡ್ಲಿ ಅಂತ ಕೇಳಿದಾಗ, ಸುಭದ್ರೆಯನ್ನ ನನಗೆ ಕೊಟ್ಟು ಮದುವೆ ಮಾಡು ಅಂತ ಅನಂತಾವ. ಇದು ಗುರುಕುಲಕ್ಕೆ ಹೋಗಿ ವಾಸ ಮಾಡಿದ್ದು ಇದಕ್ಕೋಸ್ಕರ. ಸುಭದ್ರೆಯನ್ನು ಕೊಟ್ಟು ಮದುವೆ ಮಾಡು ಅಂತಾನೆ. ನಿಜವಾಗಿಯೂ ಸುಭದ್ರೆ ಅವಳು ಯಾರು ಅಂದ್ರೆ ಆಚಾರ್ಯ ಹೇಳ್ತಾರೆ, ಸುಭದ್ರೆ ದೇವಕಿ ಮಗಳು, ಕೃಷ್ಣನಿಗೆ ತಂಗಿ ಆಗಬೇಕು. ನಿಜವಾಗಿಯೂ ಕೃಷ್ಣನಿಗೆ ತಂಗಿ, ವಸುದೇವ ದೇವಕಿಯರಿಗೆ ಹುಟ್ಟಿದವಳು. ಆದ್ರೆ ಆ ಸುಭದ್ರೆಯನ್ನ ಬೆಳೆಸಿದ್ದು ರೋಹಿಣಿ ಅಂತ. ಹುಟ್ಟಿದ್ದು ದೇವಕಿ ಮನೆಯಲ್ಲಿ, ಬೆಳೆದದ್ದು ರೋಹಿಣಿ ಮನೆಯಲ್ಲಿ ಅವಳು. ಆದ್ರಿಂದ ರೋಹಿಣಿ ಮನೆಯಲ್ಲಿ ಬೆಳೆದ್ರಿಂದ ಬಲರಾಮನಿಗೂ ಸ್ವಲ್ಪ ತನ್ನ ತಂಗಿ ಅಂತ ಅನ್ನೋದಿತ್ತು. ಬಲರಾಮನು ದೇವಕಿ ಗರ್ಭದಲ್ಲಿ ಸ್ವಲ್ಪ ದಿವಸ ಇದ್ದ, ಆಮೇಲೆ ರೋಹಿಣಿ ಗರ್ಭಕ್ಕೆ ಹೋಗಿ ಹುಟ್ಟಿದವನು ಬಲರಾಮ. ದೇವಕಿ ದೇವಿ ಇಲ್ಲಿ ಗರ್ಭದಿಂದ ಇದೇ ಮನೆಯಲ್ಲಿ ಹುಟ್ಟಿ ಬೆಳೆದದ್ದು ರೋಹಿಣಿ ಮನೆಯಲ್ಲಿ. ಹಾಗಾಗಿ ಬಲರಾಮನಿಗೂ ಕೂಡ ತಂಗಿನೇ. ಆದರೆ ಪೂರ್ತಿ ಸಂಪೂರ್ಣ ಗರ್ಭದಲ್ಲಿದ್ದದ್ದು ದೇವಕಿ ಗರ್ಭದಲ್ಲಿದ್ದು ಇಲ್ಲಿ ಹುಟ್ಟಿದವಳು ಸುಭದ್ರೆ. ಇಂಥ ಸುಭದ್ರೆ ಮೇಲೆ ದೃಷ್ಟಿ ಇಟ್ಟು ಬಲರಾಮ, ಇವನು ದುರ್ಯೋಧನ, ಬಲರಾಮನ ಹತ್ರ ಗದಾವಿದ್ಯೆ ಅಭ್ಯಾಸ ಮಾಡಿ ತಾನು ಗುರುದಕ್ಷಿಣೆ ಕೊಡೋದು ಬಿಟ್ಟು ನನಗೆ ಸುಭದ್ರೆಯನ್ನು ಕೊಡು ಅಂತಂದ. ಆ ದಾಕ್ಷಿಣ್ಯಕ್ಕೆ ಒಪ್ಪಿದನಂತೆ ಬಲರಾಮ. ಅವನಿಗೆ ಕಲ್ಯಾವೇಶ ಹೋಗಿದ್ದಿಲ್ಲ ಇನ್ನು, ಯಾಕೆಂದ್ರೆ ಕೃಷ್ಣನ ಬಿಟ್ಟು ಬಂದಿದ್ನಲ್ಲ, ಒಳಗೂ ಕಲ್ಯಾವೇಶ ಇತ್ತು, ಹೊರಗಡೆಯಿಂದ ಕಲಿ ಸಂಪರ್ಕ ಆಯ್ತು. ದುರ್ಯೋಧನ ಹೋಗಿ ಸೇರ್ಕೊಂಡ ಅಂದ್ರೆ ಹೊರಗಿಂದ ಕಲಿ ಸಂಪರ್ಕ. ಅವನ ಕೈ ಮೇಲೆ ಕೈ ಇಟ್ಟು ಭಾಷೆ ತಗೊಂಡಂತೆ ಇವನು ದುರ್ಯೋಧನ. ನನ್ನ ಕೈ ಮೇಲೆ ಕೈ ಇಟ್ಟು ಆಣೆ ಮಾಡಿ ಹೇಳು, ಸುಭದ್ರೆಯನ್ನು ಕೊಟ್ಟು ಮದುವೆ ಮಾಡ್ತೀನಿ ಅಂತ ಹೇಳು ಅಂತ ಬಲರಾಮನ ಕೈಯಿಂದ ವಚನ ತಗೊಂಡಂತ. ಬಲರಾಮ ದುರ್ಯೋಧನನಿಗೆ ವಾಗ್ದಾನ ಮಾಡಿದ್ದಾನೆ, ಸುಭದ್ರೆಯನ್ನು ನಿನ್ನ ಕೊಟ್ಟು ಮದುವೆ ಮಾಡ್ತೀನಿ ಅಂತ ವಾಗ್ದಾನ ಮಾಡಿದ. ಕನ್ಯಾದಾನ ಮಾಡ್ಲಿಕ್ಕೆ ಆಗ್ಲಿಲ್ಲ, ಅರ್ಜುನ ಅಪಹಾರ ಮಾಡಿಬಿಡ್ತಾನೆ. ಇಂತು ವಾಗ್ದಾನ ಅಂತೂ ಇಷ್ಟು ಮಾಡಿಸ್ಕೊಂಡು ದುರ್ಯೋಧನ ಬಂದಿದ್ದಾನೆ. ಆ ಸುಭದ್ರೆಯ ಪೂರ್ವಾಪರಗಳನ್ನು ಹೇಳ್ತಾರೆ ಶ್ರೀಮದಾಚಾರ್ಯ. ಜಾತಾ ದೇವಕ್ಯಾಂ ಸಾ ಸುಭದ್ರೇತಿ ನಾಮ್ನಾ ಭದ್ರಾರೂಪೇಣಾನಕದುಂದುಭೇಸ್ತಾಂ ಕೃತ್ವಾ ಪುತ್ರೀಂ ರೋಹಿಣೀ ಸ್ವಾಮರಕ್ಷತ್ ಪೂರ್ವಂತು ಯಾಸೀತ್ ತ್ರಿಜಟೈವ ನಾಮ್ನಾ. ದೇವಕಿ ಗರ್ಭದಲ್ಲಿ ಹುಟ್ಟಿದವಳು ರೋಹಿಣಿ ತನ್ನ ಮಗಳು ಅಂತ ಮಾಡಿಕೊಂಡು ತಾನು ಸಾಕಿದ್ಲು. ಪೂರ್ವ ಜನ್ಮದಲ್ಲಿ ಯಾರು ಅಂತಂದ್ರೆ ತ್ರಿಜಟೆ ಅನ್ನತಕ್ಕಂಥ ಒಬ್ಬ ರಾಕ್ಷಸಿ. ರಾಮಾಯಣದಲ್ಲಿ ಸುಂದರಕಾಂಡದಲ್ಲಿ ಇವಳ ಉಲ್ಲೇಖ ಬರ್ತದೆ. ರಾವಣ ಸೀತಾಪಹಾರ ಮಾಡಿ ಅಶೋಕವನದಲ್ಲಿ ಶಿಂಶಪ ವೃಕ್ಷದ ಕೆಳಗಡೆ ಸೀತಾದೇವಿಯನ್ನ ಅಲ್ಲಿ ಕೂಡಿಸಿರ್ತಾನೆ. ಎಲ್ಲ ರಾಕ್ಷಸಿಯರು ಬಂದು
ಸೀತಾದೇವಿಯನ್ನ ಬೈಯೋದು ಅನ್ನೋದು, ನೀನ್ ರಾವಣನ ಪತ್ನಿ ಆಗು, ಇಲ್ದಿದ್ರೆ ನಿನ್ನನ್ನು ತಿಂದು ಹಾಕ್ತೀವಿ, ಹಿಂಗೆಲ್ಲ ಹೆದರ್ಸ್ತಾ ಇದ್ರು. ಇವರೆಲ್ಲ ಹೆದರ್ಸುವಾಗ ತ್ರಿಜಟೆ ಬಂದು ಆ ಎಲ್ಲ ರಾಕ್ಷಸಿಯರನ್ನ ಬೈದು ತಡಿತಾಳೆ. ನೀವ್ಯಾರೂ ಸೀತೆಯನ್ನ ಈ ರೀತಿ ಅವಹೇಳನ ಮಾಡಿ ರಾವಣನ ಹೆಂಡತಿ ಆಗು ಅಂತ ಅವಳನ್ನ ಚುಚ್ಚಬೇಡ್ರಿ, ಒತ್ತಾಯ ಮಾಡಬೇಡ್ರಿ, ಅವಳನ್ನು ತಿಂತೇವೆ ಬಡಿತೇವೆ ಅಂತ ಹೆದರ್ಸಲಿಕ್ಕೆ ಹೋಗಬೇಡ್ರಿ, ಯಾಕೆಂದ್ರೆ ನನಗೊಂದು ಕನಸು ಬಿದ್ದಿದೆ ಅಂತ ತ್ರಿಜಟೆ ಆ ರಾಕ್ಷಸಿಯರಿಗೆಲ್ಲ ಒಂದು ಕನಸು ಹೇಳ್ತಾಳಂತ. ಸೀತಾದೇವಿ ಎಷ್ಟು ನಿರ್ವಿಣ್ಣಲಾಗಿದ್ಲು ಅಂದ್ರೆ, ಸೀತಾದೇವಿ ಲಕ್ಷ್ಮೀದೇವಿ ಅನ್ನೋದನ್ನ ಒಂದ್ ಕಡೆ ಇಟ್ಕೊಂಡ್ಬಿಡಿ, ಲೋಕದೃಷ್ಟಿಯಿಂದ ವಿಚಾರ ಮಾಡಿದಾಗ ಈ ರೀತಿ ಬಂದು ರಾಕ್ಷಸಿಯರೆಲ್ಲ ಹಿಂಸೆ ಕೊಟ್ಟಾಗ ಹೇಗಾಗಬೇಡ, ಆತ್ಮಹತ್ಯೆನೇ ಮಾಡ್ಕೊಂಡು ಬಿಡ್ಬೇಕು ಅನಿಸುವಷ್ಟು ಆಗಿಬಿಟ್ಟಿತ್ತು. ಯಾಕೆಂದ್ರೆ ರಾಕ್ಷಸಿಯರು ಬಂದು ಹೇಳ್ತಾರಂತೆ, ರಾವಣ ಬಂದು ಇಷ್ಟು ಪರಿಯಿಂದ ಕೇಳಿ ಹೋಗಿದ್ದಾನೆ, ಒಂದು ಸ್ವಲ್ಪ ಹೊತ್ತು ಅವಕಾಶ ಕೊಡ್ತೇವೆ, ನೀನು ಒಪ್ಪಿ ರಾವಣನ ಪತ್ನಿ ಆದಿ ಸರಿ, ಇಲ್ಲ ಅಂತಾದ್ರೆ ನಿನ್ನನ್ನು ತುಂಡು ತುಂಡು ಮಾಡಿ ಉಪ್ಪಿಟ್ಟಿಗೆ ಹಾಕಿ ಬಿಡ್ತೇವೆ ಅಂದ್ರಂತ. ಅವರಿಗೆಲ್ಲ ಉಪ್ಪಿಟ್ಟಿಗೆ ಹಾಕೋದು, ಈ ತರಕಾರಿ ಎಲ್ಲ ಎಲ್ಲಿ ಹಿಡಿಸ್ತದ ಅವ್ರಿಗೆ, ಈ ತರಕಾರಿ ಬರೋದಿಲ್ಲ ಅವ್ರ ವ್ರತಕ್ಕೆ, ಅವ್ರಿಗೊಂದು ವ್ರತ ಇರ್ತದಂತೆ, ಇದೆಲ್ಲ ತಿನ್ನೋದೇ ಇಲ್ಲ. ಹೀಗೆ ಪ್ರಾತರಾಶಾರ್ಥೆ ಕಲ್ಪಯಿಷ್ಯಂತೆ ಅಂತಾರೆ. ಪ್ರಾತರಾಶಾರ್ಥೆ ಅಂದ್ರೆ ಬೆಳಗಿನ ಫಲಾಹಾರಕ್ಕೆ ನಿನ್ನನ್ನ ಉಪಯೋಗಿಸಿಬಿಡ್ತೇವೆ ಎಂದಿದ್ರು. ಹಾಗಾಗಿರ್ಬೇಡ ಸೀತಾದೇವಿ. ಇಂಥ ಸಂದರ್ಭದಲ್ಲಿ ತ್ರಿಜಟೆ ಬಂದು ಅವ್ರನ್ನೆಲ್ಲ ರಾಕ್ಷಸಿಯರನ್ನ ತಡೆದು ಒಂದು ಸ್ವಪ್ನದ ವೃತ್ತ ಅಂತ ಹೇಳ್ತಾಳಂತ. ನನಗೆ ನಿನ್ನೆ ರಾತ್ರಿ ಒಂದು ಅದ್ಭುತವಾದ ಕನಸು ಬಿದ್ದಿದೆ, ಆ ಕನಸಿನ ಪ್ರಕಾರ ನಿಮ್ಗೆ ಯಾರಿಗೂ ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ ಸೀತಾದೇವಿಯನ್ನ, ರಾವಣನಿಗೆ ಸಂಪೂರ್ಣ ಅಳಿವಾಗತಕ್ಕಂತಹ ಕಾಲ ಬಂದುಬಿಟ್ಟಿದೆ. ಯಾಕೆಂದ್ರೆ ನನ್ನ ಕನಸಿನಲ್ಲಿ ರಾವಣನ್ ನೋಡಿದೆ, ಒಂದು ಕತ್ತೆಯ ಮೇಲೆ ಕೂತುಕೊಂಡು ಮೈಗೆಲ್ಲ ಎಣ್ಣೆ ಹಚ್ಚಿಕೊಂಡು ದಕ್ಷಿಣ ದಿಕ್ಕಿಗೆ ಪ್ರಯಾಣ ಮಾಡ್ತಿದ್ದ. ಅದು ಆ ಕತ್ತೆ ಎಲ್ಲಿ ನೋಡ್ಕೊಂಡು ಹೋಗ್ತಿತ್ತೋ ಏನೋ, ಹೋಗಿ ಒಂದು ಹೊಂಡಕ್ಕೆ ಬಿತ್ತು. ಅದು ಹೊಂಡ ಯಾವುದು ಅಂತಂದ್ರೆ ಗೋಮಯ ಹ್ರದ, ಬರೀ ಸೆಗಣಿ ತುಂಬಿದಂತ ಒಂದು ದೊಡ್ಡ ಮಡುವು, ಅಲ್ಲಿ ಬಿದ್ದು ಬಿಟ್ಟಿದ್ದ ರಾವಣ. ಈ ರೀತಿ ನನಗೆ ಕನಸಿನಲ್ಲಿ ರಾವಣ ಕಂಡ. ಈ ಸೀತಾದೇವಿ ಭವ್ಯವಾದ ಶುಭ್ರ ಬಣ್ಣದ ಒಂದು ಹಂಸದ ಮೇಲೆ ಕೂತುಕೊಂಡು ಸೂರ್ಯ ಮತ್ತು ಚಂದ್ರರನ್ನ ತನ್ನ ತೊಡೆ ಮೇಲೆ ಕೂಡಿಸಿಕೊಂಡು ಬಿಳಿದಂತದ ಆನೆ ಮೇಲೆ ಕೂತುಕೊಂಡು ರಾಮನ ಜೊತೆಗೆ ಆನೆ ಮೇಲೆ ಕೂತ್ಕೊಂಡಿದ್ಲು. ಚಂದ್ರ ಸೂರ್ಯರನ್ನ ತೊಡೆ ಮೇಲೆ ಕೂಡಿಸ್ಕೊಂಡು ಲಾಲನ ಪೋಷಣೆ ಮಾಡ್ತಾ ಇದ್ಲು. ಈ ರೀತಿ ನನಗೆ ಸೀತಾದೇವಿ ಬಗ್ಗೆ ಕನಸು ಬಿದ್ದಿದೆ ಅಂತ ತ್ರಿಜಟೆ ಹೇಳ್ತಾಳೆ. ಮುಂದೆ ಲವಕುಶ ಅನ್ನತಕ್ಕಂಥ ಮಕ್ಕಳಾಗ್ತಾರೆ. ಸೂರ್ಯ ಚಂದ್ರನ ತೊಡೆ ಮೇಲೆ ಕೂಡಿಸ್ಕೊಂಡಿದ್ಲು, ರಾಮನ ಜೊತೆಗೆ ಆನೆ ಮೇಲೆ ಕೂತಿದ್ಲು ಅಂತಂದ್ರೆ, ರಾಮ ಬರ್ತಾನೆ, ಸೀತಾದೇವಿಯನ್ನು ಕರ್ಕೊಂಡು ಹೋಗ್ತಾನೆ. ಮುಂದೆ ಅವರು 13,000 ವರ್ಷಗಳ ಕಾಲ ರಾಜ್ಯಭಾರ ಮಾಡ್ತಾರೆ, ಲವಕುಶರು ಹುಟ್ಟುತ್ತಾರೆ. ಇದೆಲ್ಲ ತ್ರಿಜಟೆ ಎನ್ನುವ ರಾಕ್ಷಸಿಗೆ ಸ್ವಪ್ನ ಸೂಚನೆ ಆಗಿದೆ. ಇದನ್ನ ಕನಸಿನ ವೃತ್ತಾಂತವನ್ನ ಬಂದು ರಾಕ್ಷಸರಿಗೆಲ್ಲ ಹೇಳಿ ಆ ರಾಕ್ಷಸರನ್ನ ತಡೆದಿದ್ಲು. ಸೀತಾದೇವಿಗೆ ಸ್ವಲ್ಪ ಪುನಃ ಬದುಕುವ ವಿಶ್ವಾಸ ಮೂಡಿತಂತೆ. ಅದೇ ರೀತಿ ಆಮೇಲೆ ತಾನು ಬೇರೆ ಎಲ್ಲ ರಾಕ್ಷಸರು ಎಷ್ಟು ಹಿಂಸೆ ಕೊಟ್ಟರು ತ್ರಿಜಟೆ ಮಾತ್ರ ಸೇವೆನೇ ಮಾಡ್ತಾ ಇದ್ಲಂತೆ. ಅಲ್ಲಿ ಅಶೋಕವನದಲ್ಲಿ ಸೇವೆ ಮಾಡ್ತಿದ್ಲು. ಪರಮಾತ್ಮ ಜೀವನಿಗೆ ಎಂಥ ಆಪತ್ತಿದ್ರು ಯಾರೋ ಒಬ್ಬ ಅಭಿಮಾನಿಯನ್ನು ಇಟ್ಟಿರ್ತಾನಂತ, ಅಲ್ಲಿ ಕೂಡ ಯಾರೋ ಒಬ್ಬರನ್ನ ಇಟ್ಟಿರ್ತಾನೆ ಬದುಕುವ ಆಸೆ ಉಂಟಾಗ್ಲಿಕ್ಕೆ. ಹೀಗೆ ಆ ತ್ರಿಜಟೆ ಸೀತಾಯಾ ಪ್ರಾಕ್ ನಿತ್ಯ ಶುಶ್ರೂಷಣಾತ್ ಸಹ ಬಭೂವ ವಿಷ್ಣೋರ್ಭಗಿನಿ ಪ್ರಿಯಾಚ ಉಮಾವೇಶಾತ್ ರೂಪಗುಣೋಪಪನ್ನಾ ಪದ್ಮೇಕ್ಷಣ ಚಂಪಕದಾಮ ಗೌರಿ. 1 ವರ್ಷ ಕಾಲ ಅಶೋಕವನದಲ್ಲಿ ಸೀತಾದೇವಿಯನ್ನು ಸೇವಿಸಿದರ ಫಲ ಆ ತ್ರಿಜಟೆ ಅನ್ನತಕ್ಕಂಥ ರಾಕ್ಷಸಿನೇ ಮುಂದೆ ದ್ವಾಪರದಲ್ಲಿ ಕೃಷ್ಣನ ತಂಗಿಯಾಗಿ ಸುಭದ್ರೆಯಾಗಿ ಹುಟ್ಟಿದವಳು ಅವಳು. ಅಷ್ಟು ಮಾತ್ರ, ಲಂಕೆಯಲ್ಲಿ ಮಾತ್ರ ಅಶೋಕವನದಲ್ಲಿ ಸೇವೆ ಮಾಡಿದ್ಲು ಅಂತಲ್ಲ, ಮುಂದೆ ರಾಮದೇವರು ಬಂದು ರಾವಣ ಕುಂಭಕರ್ಣನ ವಧೆ ಮಾಡಿ ಸೀತಾದೇವಿಯನ್ನು ಕರ್ಕೊಂಡು ಹೋಗುವಾಗ ಸೀತೆ ಅದನ್ನು ಗಮನಿಸಿದ್ಲಂತ. ಅವತ್ತು ಕನಸಿನ ವೃತ್ತಾಂತ ಹೇಳಿ ರಾಕ್ಷಸರನ್ನೆಲ್ಲ ತಡೆದಿದ್ಲು. ಸೇವೆ ಅಂದ್ರೆ ಅಷ್ಟೇ ಸೇವೆ, ಮತ್ತೇನು ಮಾಡುವಂತಹದ್ದಿತ್ತು. ಇಷ್ಟು ಸೇವೆ ಮಾಡಿ ಅಂತೂ 1 ವರ್ಷ ತನ್ನ ಅಭಿಮಾನಿಯಾಗಿ ತ್ರಿಜಟೆ ಇದ್ಲು. ಇದನ್ನ ಗಮನಿಸಿದಂಥ ಸೀತೆ ತಾನು ಅಯೋಧ್ಯೆಗೆ ಬರುವಾಗ, ಲಂಕೆಯಿಂದ ಅಯೋಧ್ಯೆಗೆ ಬರುವಾಗ ತ್ರಿಜಟೆಯನ್ನ ಕರ್ಕೊಂಡು ಬಂದಿದ್ಲು. ನೀನು ಬರ್ತಿದ್ದ, ಅವಳಿಗೂ ಅಪೇಕ್ಷೆ ಇತ್ತು, ಸೀತಾದೇವಿ ಕರ್ಕೊಂಡು ಬಂದಿದ್ಲು. ಲಂಕೆಯಲ್ಲೂ ಸೇವೆ ಮಾಡಿದ್ಲು, ಅಯೋಧ್ಯೆಯಲ್ಲಿ ಬಂದು ಮತ್ತೆ ಸೀತಾದೇವಿಯ ಸೇವೆ ಮಾಡಿಕೊಂಡಿದ್ಲಂತೆ ಅವಳು ರಾಕ್ಷಸಿ. ಅಂಥ ತ್ರಿಜಟೇನೆ ಆ ಪುಣ್ಯದ ಫಲದಿಂದ ಮುಂದೆ ರಾಮಕೃಷ್ಣನಾದಾಗ ಕೃಷ್ಣನ ತಂಗಿಯಾಗಿ ಹುಟ್ಟಿದ್ಲಂತ. ತ್ರಿಜಟೆ ಕೃಷ್ಣನ ತಂಗಿಯಾಗಿ ಸುಭದ್ರೆಯಾಗಿ ಹುಟ್ಟಿದ್ದಾಳೆ. ಉಮಾವೇಶಾತ್, ಪಾರ್ವತೀ ದೇವಿಯ ಆವೇಶ ಇತ್ತಂತೆ ಆ ಸುಭದ್ರೆ.
ರೂಪಗುಣೋಪಪನ್ನ ಪದ್ಮೇಕ್ಷಣ ಚಂಪಕದಾಮ ಗೌರಿ. ಇಂಥ ಸುಭದ್ರೆಯನ್ನ ತಾನು ವಿವಾಹ ಮಾಡಿಕೊಳ್ಬೇಕು ಅಂತ ದುರ್ಯೋಧನ ಬಯಸಿ ಬಲರಾಮನಿಂದ ವಾಗ್ದಾನವನ್ನು ಸ್ವೀಕಾರ ಮಾಡಿದ್ನಂತೆ. ಏತತ್ಕೃತ್ವಾ ಧೃತರಾಷ್ಟ್ರಾತ್ಮಜಃ ಸಹ ಯಯೌ ಕುರುನ್ನಿವಸತ್ಯತ್ರ ರಾಮೇ. 5 ವರ್ಷ ಆದ್ಮೇಲೆ ಇವನ ಈ ಕಡೆ ಬಂದ ದುರ್ಯೋಧನ. ಅಷ್ಟೊತ್ತಿಗೆ ಕೃಷ್ಣನು ಕೂಡ 5 ವರ್ಷ ಆಯ್ತು, ಇನ್ನಾದ್ರೂ ಅಣ್ಣನ ಸಮಾಧಾನ ಮಾಡೋಣ ಅಂತ ಬಲರಾಮನ ಕರೆಸಿದ್ನಂತೆ, ದ್ವಾರಕೆ ಕರೆಸಿದ್ನಂತೆ. ಅಷ್ಟೊತ್ತಿಗೆ ಅಕ್ರೂರ್ನು ಕೂಡ ಕೃಷ್ಣನೇ ಕರೆಸಿದ್ನಂತೆ ಅಕ್ರೂರ್ನನ್ನ, ಬಲರಾಮನ್ನೂ ಕರೆಸಿದ. ಅಷ್ಟೊತ್ತಿಗೆ ಅವನ ಸಿಟ್ಟು ಶಾಂತವಾಗಿತ್ತು. ದುರ್ಯೋಧನ ಹೋದ್ನಲ್ಲ, ದುರ್ಯೋಧನ ಹೋದ ಅಂದ್ರೆ ಕಲ್ಯಾವೇಶ ಹೋಯ್ತು ಅಂತ ಅರ್ಥ. ಮಿಥಿಲೆಯಿಂದ ವಿದೇಹ ಪಟ್ಟಣದಿಂದ ದ್ವಾರಕಕ್ಕೆ ಬಂದ. ಆದರೂ ಕೃಷ್ಣನಿಗೆ ಮಣಿ ನನ್ನ ಹತ್ರ ಇಲ್ಲ ಅಂತ ಅನ್ನೋದನ್ನ ಬಲರಾಮನಿಗೆ ಮನವರಿಕೆ ಮಾಡಬೇಕು ಅಂತ. ಅದಕ್ಕೆ ಕೃಷ್ಣ ಏನ್ ಮಾಡಿದ, ಕಾಶಿಗೊಂದು ಟೆಲಿಗ್ರಾಮ್ ಕೊಟ್ಟ. ಅಕ್ರೂರ ಸ್ಟಾರ್ಟ್ ಇಮಿಡಿಯೇಟ್ಲಿ ಅಂತ ಕೊಟ್ಟ. ಆ ಟೆಲಿಗ್ರಾಮ್ ನೋಡೇ ಗಾಬರಿ ಆಯ್ತು ಅವನಿಗೆ. ಮಣಿ ನನ್ನ ಹತ್ರ ಇದೆ ಅಂತ ಗೊತ್ತಾಯ್ತೋ ಏನೋ ಅಂತ. ಈ ಕಳ್ಳ ಮಾಲ್ ಇಟ್ಕೊಂಡವರಿಗೆಲ್ಲ ಈ ಪುಕು ಇದ್ದೇ ಇರ್ತದೆ. ಯಾವಾಗ ಮಾತಾಡಿಸಿದ್ರೆ ಸಾಕು ಹೆದರಿಕೆ ಆಗ್ತದೆ ಅವರಿಗೆ. ಅಕ್ರೂರ್ನಿಗೆ ಆ ಗಾಬರಿ, ಇಲ್ಲಿ ಎಲ್ಲ ಯಾಕೆ ಕೃಷ್ಣ ಟೆಲಿಗ್ರಾಮ್ ಕೊಟ್ಟು ಕರೆಸಿದ ಅಂತ ಗಾಬರಿ. ಮಣಿ ಇಟ್ಟು ಹೋಗ್ಲೋ ಬಿಟ್ಟು ಹೋಗ್ಲೋ ಅಂತ ಬಹಳ ದ್ವಂದ್ವದಲ್ಲಿ ಸಿಗಾಕೊಂಡು ಕೊನೆಗಂತೂ ಬಿಟ್ಟು ಹೋಗ್ಲಿಕ್ಕೆ ಮನಸ್ಸಿಲ್ಲ. ಮಣಿ ಸೊಂಟದಲ್ಲಿ ಇಟ್ಕೊಂಡೇ ಬಂದಂತೆ. ಯಾಕೆ ಕೃಷ್ಣ ಕರೆಸಿದ ಅಂದ್ರೆ ಅದೊಂದು ಚಮತ್ಕಾರ ಆಯ್ತು. ಅಕ್ರೂರ ಬಿಟ್ಟು ಹೋದಾಗಿನಿಂದ 5 ವರ್ಷ ಮಳೆ ಬಂದಿದ್ದಿಲ್ಲಂತೆ ದ್ವಾರಕೆಯಲ್ಲಿ. 5 ವರ್ಷ ಮಳೆ ಬಂದಿದ್ದಿಲ್ಲ. ಯಾರೋ ಹೇಳಿದ್ರು ಅಕ್ರೂರ ಹೋದದ್ದಕ್ಕೆ ಮಳೆ ಬಂದಿಲ್ಲ, ಕರೆಸಿದ್ರೆ ಬರ್ತದೆ ಅಂದ್ರು. ನಿಜವಾಗೂ ಅಕ್ರೂರ ಹೋದದ್ದಕ್ಕಲ್ಲ, ಮಣಿ ಹೋಗಿತ್ತು, ಮಳೆ ಬಂದಿದ್ದಿಲ್ಲ. ಅಕ್ರೂರ ಬಂದ್ಮೇಲೆ ಮಳೆ ಬಂತಂತೆ. ಅದು ಬಂದದ್ದು ಮಣಿ ಬಂದದ್ರಿಂದ ಬಂತು. ಆದ್ರೆ ಕೀರ್ತಿ ಅಲ್ಲ ಅಕ್ರೂರ್ನಿಗೆ. ಅಂತೂ ಮಣಿ ತಗೊಂಡು ಬಂದ, ದ್ವಾರಕೆಯಲ್ಲಿ ಮಳೆನೂ ಬಂತು. ಆದ್ರೂ ಇವನಿಗೆ ಹೆದರಿಕೆ. ಉಳಿದವರಿಗೆಲ್ಲ ಅಕ್ರೂರನ ಮೇಲೆ ಭಾರಿ ಗೌರವ. ಯಾಕೆಂದ್ರೆ ಅಕ್ರೂರ ಬಂದ ಮಳೆ ಬಂತು ಅಂತ, ಅಕ್ರೂರ ಬಂದ ಮಳೆ ಬಂತು, ಅದಕ್ಕೆ ಕೃಷ್ಣ ಕರೆಸಿದ್. ಆದ್ರೂ ಇವನಿಗೆ ಒಳಗೊಳಗೆ ಮಣಿ ಇದೆ, ಯಾವತ್ ಕೃಷ್ಣ ಜಪ್ತಿ ಮಾಡ್ತಾನೋ ಏನೋ ಅಂತ ಬಹಳ ಗಾಬರಿ. ಕೃಷ್ಣನಿಗೋ ಇವನ ಹತ್ರ ಮಣಿ ಇದೆ ಅನ್ನೋದು ಕೃಷ್ಣನಿಗೆ ಗೊತ್ತು. ಆದ್ರೆ ತನ್ನ ಭಕ್ತ ಮರ್ಯಾದೆ ತೆಗಿಬಾರ್ದು, ಅಕ್ರೂರನ ಮರ್ಯಾದೆ ತೆಗಿಬಾರ್ದು, ಮಣಿ ಹೊರಗೆ ಬರಬೇಕು. ಎಂಥ ಉಪಾಯ ಮಾಡಿದ ಕೃಷ್ಣ. ಮಣಿ ಹೊರಗೆ ಬಂದಿರಬೇಕು, ಅವನ ಮರ್ಯಾದೆ ಹೋಗ್ಬಾರ್ದು ಮಾಡಿಕೊಂಡು ಒಂದು ಔತಣ ಮಾಡಿದ್ನಂತ, ಒಂದು ಸಮಾರಂಭ ಮಾಡಿದ. ಮನೇಲಿ ಊಟ, ಎಲ್ರಿಗೂ ಊಟಕ್ಕೆ ಹೇಳಿದ. ಬಲರಾಮ ಅಂತೂ ಬಂದಾಗಿತ್ತು. ಬಲರಾಮ ಬಂದಿದ್ದಾನೆ ಅಂತಲೂ ಏನೋ ಒಂದು ಸಮಾರಂಭ ಮಾಡಿಸಿದ್ನಂತ. ಬಲರಾಮ ಬಂದಿದ್ದಾನೆ ಅಂತ ಅಪರೂಪಕ್ಕೆ ಒಂದು ಊಟ. ಅಕ್ರೂರ್ನಿಗೂ ಆಮಂತ್ರಣ ಕೊಟ್ಟ ಊಟಕ್ಕೆ ಬರಬೇಕು ಅಂತ. ಇವನಿಗೆ ಗಾಬರಿ ಶುರುವಾಯಿತು. ಊಟಕ್ಕೆ ಕರೆದ್ರೂ ಹೆದರಿಕೆ, ಯಾಕೆಂದ್ರೆ ಮಣಿ ಇಟ್ಕೊಂಡಿದ್ದಾನೆ. ಮಣ್ಣಿ ತಗೊಂಡು ಹೋಗ್ಲೋ ಬೇಡ, ಬಿಟ್ಟು ಹೋದಾಗ ನಾನು ಅಲ್ಲಿ ಊಟಕ್ಕೆ ಹೋದಾಗ ಇಲ್ಲಿ ಜಪ್ತಿ ಮಾಡಿದ್ರೆ ಸಿಕ್ಬಿಡ್ತದೆ. ಊಟಕ್ಕೆ ಹೋದಾಗ ಅಲ್ಲೇ ಏನಾದ್ರೂ ಮಣಿ ಸಿಕ್ಬಿಟ್ರೆ ಇನ್ನೂ ಮರ್ಯಾದೆ ಹೋಗ್ತದೆ. ಅಂತೂ ಇಂತೂ ಮಣಿ ಸೊಂಟದಲ್ಲಿ ಇಟ್ಕೊಂಡೇ ಬಂದಂತ ಊಟಕ್ಕೆ. ಊಟ ಎಲ್ಲ ಆಯ್ತು. ಊಟ ಆದ್ಮೇಲೆ ಮಂತ್ರಾಕ್ಷತೆಗೆ ಅಂತ ಕೂಡಿಸಿರ್ತಾರಲ್ಲ, ಎಲ್ಲರನ್ನೂ ಕೂಡ ಕೂಡಿಸಿದಾನೆ ಕೃಷ್ಣ. ಬಲರಾಮನೂ ಕೂತಿದ್ದ. ಎಲ್ಲರ ಸಮಕ್ಷಮದಲ್ಲಿ ಹೇಳಿದ್ನಂತೆ, ಅಕ್ರೂರ, ನಾನ್ ಎಷ್ಟು ಹೇಳಿದ್ರು ನಮ್ಮಣ್ಣನಿಗೆ ನನ್ನ ಹತ್ರನೇ ಮಣಿ ಇದೆ ಅಂತ ಅನುಮಾನ, ನಿನ್ನ ಹತ್ರ ಇದೆಯಲ್ಲ ತೋರಿಸ್ಬಿಡಪ್ಪ ಅನ್ನಂತ. ಎಷ್ಟು ಸುಲಭವಾಗಿ ಮಾತಾಡಿದೆ, ಉಪಾಯ ಮಾಡಿ. ಅಕ್ರೂರ್ನು ಕೂಡ ಅದಕ್ಕಿಂತ ಬುದ್ಧಿವಂತಿಕೆ ಮಾಡಿದ್ನಂತೆ. ಅಯ್ಯೋ ಹೌದು ಕೃಷ್ಣ, ಶತಧನ್ವ ನಿನ್ನ ಕೊಡು ಅಂತ ಕೊಟ್ಟು ಹೋಗಿದ್ದ, ಅವತ್ತಿಂದ ಕೊಡಬೇಕು ಅಂತಿದ್ದೀನಿ ಮರ್ತು ಹೋಗ್ತಿತ್ತು, ಕೊಡಬೇಕು ಅನ್ನತೀನಿ ಮರ್ತು ಹೋಗ್ತಿತ್ತು ಅಂತೀನಿ ನಾನು. ನೋಡಿ ಈಗಲೂ ಕೂಡ ಕೊಡಬೇಕು ಅಂತಲೇ ತಂದಿದ್ದೆ ಮರ್ತು ಹೋಯ್ತು. ನೋಡಿ ನೀನ್ ನೆನಪು ಮಾಡಿದ್ರೆ ಹೆಂಗೆ ವಾಪಸ್ ತಗೊಂಡು ಹೋಗ್ತಿದ್ದೆ ಅಂತ. ಮತ್ತೆ ನೀನ್ ನೆನಪು ಮಾಡದಿದ್ರೆ ಈಗಲೂ ವಾಪಸ್ ತಗೊಂಡು ಕೊಡಬೇಕು ಅಂತಲೇ ತಂದಿದ್ದೆ ಅಂತಾನಂತ. ಮತ್ತೆ ನೀನ್ ಕಂಡಾಗೆಲ್ಲ ಮಣಿ ಇರ್ತಿದ್ದಿಲ್ಲ, ನೆನಪಾದಾಗ ನೀನ್ ಇರ್ತಿದ್ದಿಲ್ಲ. ಹೀಗಾಗಿ ಮಣಿ ನನ್ನ ಹತ್ರನೇ ಉಳ್ಕೊಂಡು ಬಿಡ್ತು. ಅವತ್ತಿಂದ ಕೊಡಬೇಕು ಅಂತಿದ್ದೆ, ತಗೋ ಅಂತ ಕೊಟ್ಬಿಟ್ಟು. ಆಮೇಲೆ ಕೃಷ್ಣನು ಹೇಳಿದ, ನೋಡಿದ್ಯಾ ಬಲರಾಮ ನನ್ನ ಹತ್ರ ಇಲ್ಲ, ಅಕ್ರೂರನ ಹತ್ರ ಕೊಟ್ಟು ಹೋಗಿದ್ದ ಅಂತಂದಾಗ ಬಲರಾಮನಿಗೂ ಸಮಾಧಾನ ಆಯ್ತು, ಅಕ್ರೂರನಿಗೂ ಮರ್ಯಾದೆ ಉಳಿತು. ಅದಕ್ಕಂತ ಶ್ರೀಪತಿರ್ಮ್ ಮಾನದೋನಃ ಅಂತ. ಶ್ರೀಪತಿರ್ಮ್ ಮಾನದೋನಃ, ಭಕ್ತರಿಗೆ ಹಾಗೆಲ್ಲ ಹಿಂಸೆ ಮಾಡೋದಿಲ್ಲಂತೆ. ಭಕ್ತಾಪರಾಧ ಸಹಿಷ್ಣು ಅಂತಾರೆ ಅವನನ್ನ. ಅಪರಾಧ ಸಹಿಷ್ಣುವಾಗಿ ಅವರಿಗೆ ಅಮಾನಿ ಮಾನದೋ ಮಾನ್ಯ ಅಕ್ರೂರ. ಯಾವ ರೀತಿ ಕ್ರೌರ್ಯ ಇರೋದಿಲ್ಲ ಪರಮಾತ್ಮನಲ್ಲಿ. ದ್ವೇಷಲಃ ದಕ್ಷಃ ದಕ್ಷಿಣಃ ಕ್ಷಮಿಣಾಂ ವರಃ. ಯಾವ ರೀತಿ ಕ್ರೌರ್ಯ ತೋರಿಸಲಿಲ್ಲ. ಅಕ್ರೂರ ಪ್ರೇಷಲಃ, ಮೃದುವಾಗಿ ಮಾತಾಡಿದ. ಪ್ರೇಷಲು ದಕ್ಷಃ, ಆದ್ರೆ ದಕ್ಷತೆ ಇದೆ. ಕ್ಷಮಿಣಾಂ ವರಃ, ಕ್ಷಮಾ ಮಾಡೋದ್ರಲ್ಲಿ ಅಗ್ರಗಣ್ಯ ಅಂದ್ರೆ ಶ್ರೀಕೃಷ್ಣ. ಹೀಗೆ ಕ್ಷಮಾ ಮಾಡಿ ಅಕ್ರೂರ ತೋರಿಸಿದ ಮೇಲೆ ಮತ್ತೆ ಬೇಜಾರಾಗಬಾರ್ದು ಅಂತ ಹೇಳಿದ್ನಂತೆ. ಇಲ್ಲ ನಿನ್ನ ಹತ್ರನೇ ಇರ್ಲಿ ಅಂತ ಮತ್ತೆ